ಈಗ ವಿದ್ಯಾರ್ಥಿಗಳೇ, ಅಗಾಳೆ ಯಾವುದು ದೊಡ್ಡದು ಯಾವುದು ಸಣ್ಣದು ಅನ್ನೋದು ನೀವು ಕಂಡುಹಿಡಿದರೆ ಇದು ಏರಿಕೆ ಕ್ರಮದಾಗ ಬರಿಬೇಕು. ಎರಡೇ ಗಣಿತ ಹಾಕಿ ನಾವು ಒಂದು ಬೋರ್ಡಕ್ಕೆ, ಯಾಕಂದ್ರೆ ಟೈಮ್ ಭಾಳ ಆಗ್ತದೆ, ವಿಡಿಯೋ ಟೈಮ್ ದೊಡ್ಡದಾಗಬಾರ್ದು. ಏರಿಕೆ ಕ್ರಮ ನಾ ಒಂದು ತಿಳಿಸ್ತನೋ ನೀವು ಮುಂದಿನ ಸಲ ಮಾಡಿ. ಇದನ್ನು ಎರಡು ರೀತಿ ಒಳಗೆ ತಿಳಿಸ್ತದೆ ನಿಮಗೆ. 2 3 5 8 ಆಮೇಲೆ 5 6 ಆಮೇಲೆ 3 4. ಈಗ ಇವುಗಳನ್ನ ಏನು ಮಾಡ್ಕೋಬೇಕಂತಂದ್ರೆ ಇವುಗಳ ಲಸ ತಕ್ಕೋಬೇಕು. ಹೆಂಗೆ ಲಸ ತಕ್ಕೋಬೇಕು? ಭಾಳ ಹುಷಾರಲ್ಲೇ ಇರಬೇಕು. ನಿಮ್ಮದು ಮೈಂಡ್ ಶಾರ್ಪ್ ಹೆಂಗೆ ಆಗ್ಬೇಕು ಅನ್ನೋದು ಹೇಳ್ತೀನಿ. ಆಮೇಲೆ 3 8 6 4 ಲಸ ತಕ್ಕೊಂಡು ಕೂತ್ರಿ ಅಂತಂದ್ರೆ ಅಲ್ಲ, ಬಾಯಿಲೇನೆ ಮಾಡಬೇಕು. ಅದಂಗ್ರಿ ಸರ್ ಅಂತೇಳಿ ಹಾಕ್ರಿ ಇಲ್ಲಿ ತಳ ನೋಡಿ, ಇಲ್ಲೊಂದು ಗೆರೆ ಹಾಕೋರಿ, ಇದಕ್ಕೊಂದು ಗೆರೆ ಹಾಕಿರಿ, ಇದಕ್ಕೊಂದು ಗೆರೆ ಹಾಕಿರಿ, ಇದಕ್ಕೊಂದು ಗೆರೆ ಹಾಕಿರಿ. ಆಮೇಲೆ ಯಾವುದೇ ಒಂದು ಲೆಕ್ಕ ಮಾಡಬೇಕಾದ್ರೂ ಸರ್ ಹೆಂಗೆ ತಿಳಿಸ್ತಾರೆ ಅನ್ನೋದು ಭಾಳ ಇಂಟ್ರೆಸ್ಟ್ದಿಂದ ನೋಡ್ಬೇಕು. ಏರಿಕೆ ಕ್ರಮದ ಸೂತ್ರ ಏನು? ಚಿಕ್ಕದಿಂದ ದೊಡ್ಡದು. ಏರಿಕೆ ಕ್ರಮ ಸೂತ್ರ ಮೊದಲು ತಿಳ್ಕೊರಿ. ಏರಿಕೆ ಕ್ರಮ ಬರೋಬರಿ, ಏರಿಕೆ ಕ್ರಮ ಬರೋಬರಿ ಚಿಕ್ಕದಿಂದ ಮೊದಲು ಚಿಕ್ಕದು, ಆಮೇಲೆ ಬರ್ಬರ್ತಾ 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 ದೊಡ್ಡದು ಮಾಡ್ಕೋತ ಹೋಗ್ಬೇಕು. ಅತಿ ದೊಡ್ಡದ ಲಾಸ್ಟ್. ಇದಕ್ಕೇನಂತಾರ? ಏರಿಕೆ ಕ್ರಮ ಅಂತ. ಇದು ಮೊದಲು ತಿಳ್ಕೊಬೇಕು ನೀವು. ಇದು ಗುರ್ತಿತ್ತು ಆಯ್ತು, ನಿಮ್ಗೆ ಏರಿಕೆ ಕ್ರಮ ಬರ್ಲಿಕ್ಕೆ ಬಾ ಅಂತ ತಿಳ್ಕೊ. ಏರಿಕೆ ಕ್ರಮ ಬರೋಬರಿನ ಚಿಕ್ಕದಿಂದ ಅದಕ್ಕಿಂತ ಸ್ವಲ್ಪ ದೊಡ್ಡದು, ಅದಕ್ಕಿಂತಲೂ ಸ್ವಲ್ಪ ದೊಡ್ಡದು, ಅದಕ್ಕಿಂತಲೂ ಸ್ವಲ್ಪ ದೊಡ್ಡದು, ಮುಗಿ. ಆಮೇಲೆ ಇನ್ನೊಂದು, ಈ 3 8 6 4 ಲಸ ತಕ್ಕೋತ್ ಕೂತ್ರೆ ಎಷ್ಟು ಟೈಮ್ ಆಗ್ತದೆ? ಇದರಲ್ಲಿ ದೊಡ್ಡ ಅಂಕಿ ಯಾವುದು? 8. 8 ಇಲ್ಲಿ 8ಕ್ಕೆ ಎದರ್ಲಿ ಹೋಗ್ತದೆ, ಬಾಗ ಎದರ್ಲಿ ಹೋಗ್ತದೆ, ಇದರಲ್ಲೇ ಹೋಗ್ತದೆ. ಆಮೇಲೆ ಈ ಅತಿ ದೊಡ್ಡ ಅಂಕಿ ಮಗ್ಗಿ ಬರ್ಕೋತ ಹೋಗ್ಬಿಡ್ರಿ. 8 2 16 ನೋಡ್ರಿ, ಇದರಲ್ಲೇ ಹೋತ್, ಇದರಲ್ಲೇ ಹೋತ್, ಇವೆರಡೋ ಥರ ಹೋದ್. 8 3 24 ನೋಡ್ರಿ, ಇದು ಮಗ್ಗಿ ಬರ್ಲಿಕ್ಕೆ ಹತ್ತೀರಿ 8ರದ ನೀವು. ಅತಿ ಶಾರ್ಪ್ ಅಂದ್ರೆ ಇದು ವೇದಿಕ್ ಮ್ಯಾಥಮೆಟಿಕ್ಸ್ದಾಗ ಬರ್ತದೆ. ಬಾಯಿಲೇನೆ ಲಸ ತೆಗಿಬೇಕು. ನಾವು ಲಸ ತಕ್ಕೋತ ಕೂತ್ಬಿಟ್ರೆ ಏರಿಕೆ ಕ್ರಮ ಪೇಪರ್ ಬಿಡಿಸ್ಲಾರ್ದ ಹಂಗೆ ಉಳಿದು ಬಿಡುತ್ತು ನೋಡ್ರಿ. ಅತಿ ದೊಡ್ಡ ಅಂಕಿ ಯಾವುದು? 8. 8ರ ಮಗ್ಗಿ ಬರೀರಿ 24. ಎಲ್ಲ ಅಂಕಿದಿಂದ ಏನಾಯ್ತು? ಬಾಗ ಹೋತು. ಹೋತಿಲ್ಲ ನೋಡ್ರಿ. ಇಲ್ಲಿ 24 ಹಚ್ಚರಿ, ಇಲ್ಲಿ 24 ಹಚ್ಚರಿ, ಇಲ್ಲಿ 24 ಹಚ್ಚರಿ, ಇಲ್ಲಿ 24 ಹಚ್ಚರಿ. ಇದಕ್ಕೆ ಭಾಗಿಸ್ರಿ. ಇದರಲ್ಲೇ 3 8 8 2 16 ನೋಡ್ರಿ ಹೆಂಗೆ ಮಾಡ್ಲಿಕ್ಕತ್ತ ನೋಡ್ರಿ. 3 8 8 2 ಮೊದಲು ಇದಕ್ಕೆ ಭಾಗಿಸ್ರಿ. ಇದೇ ಬಂದ ಬಾಗಿಲದ್ದ ಇದಕ್ಕೆ ಗುಣಾಕಾರ ಮಾಡ್ರಿ. ನೋಡ್ರಿ 8 3 24, 3 5 15, 6 4 24, 4 5 20, 4 6 6 3 18. ಇದರಾಗ ಅತಿ ಚಿಕ್ಕ ಅಂಕಿ ಯಾವುದು? ನೀವೇ ಹುಡುಕ್ಯಾಡ್ರಿ. ಅತಿ ಚಿಕ್ಕ ಅಂಕಿ ಯಾವುದು? 15. ಇದರ ಮೂಲ 5 8. ಮೊದಲ ಅತಿ ಚಿಕ್ಕದಿದು, ಇದನ್ನು ಬರೀರಿ. ಇದಕ್ಕೆ ಸ್ವಲ್ಪ ಅಂಕಿ ದೊಡ್ಡದಿದ್ದದ್ದು ಯಾವುದು? ಇದು. ಇದರ ಮೂಲ 2 3 ಬರೀರಿ. ನೋಡ್ರಿ ಹೆಸರುಗಳದ ಇದು. ಆಮೇಲೆ ಈಗಂತೂ ಮುಗೀತಲ್ಲ, 2 3 ಇದನ್ನು ಬರೆದ್ರಿ. ಇವೆರಡಕ್ಕಿಂತ ಸ್ವಲ್ಪ ಅಂಕಿ ದೊಡ್ಡದಿದ್ದು 3 4 ಬರೀರಿ. 3 4. ಆಮೇಲೆ ಈಗ ಇದು ಒಂದು ಉಳಿತು ನೋಡ್ರಿ. ಇದರ ಮೂಲ 5 6. ಆನ್ಸರ್ ಈಸ್ ಈಕ್ವಲ್ ಟು 5 8. ರೂಢಿ ಮಾಡ್ಬೇಕು ನೀವು. 2 3 3 4 5 6 ನೋಡ್ರಿ. ಇದು ಎಷ್ಟು ಥಿಯರಿ ಅದ ನೋಡ್ರಿ. ನೋಡ್ರಿ ಇದು ಕರೆಕ್ಟ್ ಅದ ಇಲ್ಲೋ ಚೆಕ್ ಮಾಡ್ಕೊರಿ. ಇನ್ನೊಂದ್ಸಲ ನೀವು ಮಾಡಿದ್ದಕ್ಕೆ ನಾ ತಿಳಿಸಿದಕ್ಕೆಲ್ಲ ಕರೆಕ್ಟ್ ಅದನು ಇಲ್ಲೋ ಎಲ್ಲ ನೋಡ್ಕೊರಿ. 5 8 2 3 3 4 5 6. ಮುಂದಿನ ಲೆಕ್ಕ ಮಾಡ್ರಿ, ಮ್ಯೂಟ್ ಮಾಡಿ. ಮುಂದಿನ ಲೆಕ್ಕ ಮಾಡ್ಬೇಕು ನೀವು. ನಾ ಎಷ್ಟು ಚಂದ ತಿಳಿಸ್ಯಾನೆ ನೋಡ್ರಿ. ಮೊದಲು ಇನ್ನೊಂದ್ಸಲ ತಿಳಿಸ್ಯಾಳ.
ಇವುಗಳಲ್ಲಿ ಅತಿ ದೊಡ್ಡ ಅಂಕೆಯ ಲಸ ಮಗ್ಗಿ ಬರ್ಕೋತವ್ರಿ. ಈಗ 24ಕ್ಕೆ ಎಲ್ಲ ಅಂಕಿದಿಂದ ಭಾಗೋದು, ಪ್ರತಿಯೊಂದು ಅಂಕಿ ತಳಗೆ 24 ಇಟ್ಕೋತೋಗ್ಬಿಡ್ರಿ. ಲಸಾನೆ ಪ್ರತಿಯೊಂದು ಇದು. ಆಮೇಲೆ ಈ ಲಸಕ್ಕೆ ಏನು ಮಾಡಬೇಕು, 3 ಎಂಟ್ಲೆ ಇಲ್ಲೇ 8 ಮೂರ್ಲೆ 3 ಎಂಟ್ಲೆ 24 ಬರ್ತದಿಲ್ಲ ನೋಡ್ರಿ. 3 ಎಂಟ್ಲೆ 24, 8 ಎರಡ್ಲೆ 16 ನೋಡಿ. ಮೊದಲು ಏನು ಮಾಡಬೇಕು, ಇದರಲ್ಲೇ ಭಾಗಿಸ್ಬೇಕು ನೋಡಿ. ಇದರಲ್ಲೇ ಭಾಗಿಸ್ರಿ, ಇದು ಭಾಗಾಕಾರ, ಆಮೇಲೆ ಇದಕ್ಕೆ ಗುಣಾಕಾರ. ಇಷ್ಟೇ ಸಿಂಬಲ್ ತಿಳ್ಕೊಂಡ್ಬಿಟ್ರೆ ಸಾಕು. ಇದರಲ್ಲೇ ಭಾಗಾಕಾರ, 3 ಎಂಟ್ಲೆ ಭಾಗಾಕಾರ ಇದಕ್ಕೆ, ಆಮೇಲೆ ಇದರಿಂದ ಇದಕ್ಕೆ ಏನದ ಗುಣಾಕಾರ. ಈ ಚಿಹ್ನೆ ತಿಳ್ಕೊರಿ. ಎಷ್ಟು ಸರಳವಂದ್ರೆ ಗಣಿತಗಳು ಥಿಯರಿಗಳು ನೋಡಿ. ಆಮೇಲೆ ನೋಡಿ, ಈಗ ಇಲ್ಲಿ 24 ಬಂದದ, 8 ಮೂರ್ಲೆ 3 5ಲೆ 15 ನೋಡ್ರಿ. 6 4ಲೆ 4 5ಲೆ 20, 4 6ಲೆ 6 3ಲೆ 18 ನೋಡಿ. ಇಲ್ಲೆಲ್ಲ ಸಿಂಬಲ್ಗಳನ್ನು ತೋರಿಸ್ಬಿಟ್ಟ. ಈಗ ಈ ಪ್ರಕಾರ ಮಾಡ್ಕೊತ ಹೋದಾಗ ಇಳಿಕೆ ಕ್ರಮ ಬರೆ ಏರಿಕೆ ಕ್ರಮ ಬರೆಯಾಗ ಬಂದು ಚಿಕ್ಕ ಅಂಕಿ ಛೇದಗಳು ಸಮ. ನೀವು ಲಸ ಏನು ಮಾಡಿಬಿಟ್ರಿ, ಎಲ್ಲ 24 ಮಾಡ್ಕೊಂಡ್ರಿ ಅಂತಂದ್ರೆ ಅವಾಗ ಏನು ಮಾಡಬೇಕು, ಚಿಕ್ಕ ಸಂಖ್ಯೆ ಮೊದಲು ಬರಿಬೇಕು. ಅತಿ ಚಿಕ್ಕ ಸಂಖ್ಯೆ ಯಾವುದಿದ್ರಾಗ, ಯಾವ್ದು ಅತಿ ಚಿಕ್ಕ ಸಂಖ್ಯೆ? 15. ಇದರ ಮೂಲ ಭಿನ್ನ ರಾಶಿ ಯಾವುದು? 5 ಅಂಶ. ಅದನ್ನು ಬರೀರಿ. ಇದು ಹೋಗ್ತೀವಿ, ಇದೊಂದು ಬರೆದ್ರಿ. ಈಗ ಇದಕ್ಕಿಂತಲೂ ಚಿಕ್ಕ ಅಂಕಿ ಎಷ್ಟು? 16. ಇದರ ಮೂಲ 2 ಅಂಶ. ಇದು ಹೋಯ್ತು. ಆಮೇಲೆ ಈಗ 2ರೊಳಗೆ ಯಾವುದು ಚಿಕ್ಕದು? 18 ಅದ, 3 4 ಅಂಶ ಬರೀರಿ. ಆಮೇಲೆ 20 ಅದ, 5 ಅಂಶ ನೋಡ್ರಿ. ಚೆನ್ನಾಗಿ ಬಿಡಿಸ್ರಿ. ಮುಂದಿನ ಲೆಕ್ಕ ಮಾಡ್ರಿ. ಅದನ್ನ ಅವು ಹಿಂಗೆ ತಿಳ್ಕೊಂಡು ಮಾಡ್ಬೇಕು. ಯಾವಾಗಲಿ ನೀವು ಹಂಗೆ ಮಾಡೋದ್ರಿಂದ ನಿಮ್ಗೆ ಗೊತ್ತಾಗ್ತದೆ. ನೀವು ಲಸ ತೆಗೆದು ಮಾಡ್ಬೋದು, ಬೇಕಾದ್ರೆ ದಶಮಾಂಶದಾಗೂ ಮಾಡ್ಬೋದು. ಮಾಡ್ರಿ, ಅದ್ರ ಟೈಮ್ ಕೊಟ್ಟದ ನೀವು. ಓಕೆ, ಟೈಮ್ ಆಯಿತು. ವಿಡಿಯೋ ಓಡುತ್ತಿರ್ತದಲ್ಲಿ. ಈಗ ನೋಡ್ರಿ, ಸರಿಯಾಗಿ ಹಚ್ಕೋರಿ. 8 15 ಅಂಶ, ಆಮೇಲೆ 3 5 ಅಂಶ, ಆಮೇಲೆ 7 9 ಅಂಶ, ಆಮೇಲೆ 2 3 ಅಂಶ. ಆಮೇಲೆ ಏನು ಮಾಡೋದು, ಈಗ ಇವಕ್ಕೆ ಸೇಮ್ ಒಂದು ಗೆರೆ ಹೊಡ್ಕೋರಿ ನೋಡ್ರಿ. ಆಮೇಲೆ ಏನು ಮಾಡಬೇಕು, ಇವುಗಳ ಲಸ ತೆಗೀರಿ ಅಂತಂದ್ರೆ ನೀವು ಏನು ಮಾಡ್ತೀರಿ, ಒಳಗಿಟ್ಟು 2 3 4 5 ಹಿಂಗೆ ಹೊಡ್ಕೋತ ಹೋಗ್ಬಾರ್ದು. ಕರೆಕ್ಟಾಗಿ ನೀವೇನು ಮಾಡಬೇಕು ನೋಡಿ. ದೊಡ್ಡ ಅಂಕಿ ಯಾವುದಿದ್ರಾಗ 15, 15ರ ಬಗ್ಗೆ ಬರ್ಕೋತವ್ರಿ. 15 ಅಂದ್ಲೆ 15, ಇದರಲ್ಲಿ 30, ಇದರಲ್ಲಿ 30, ಇದರಲ್ಲಿ 30, 15 ಎರಡ್ಲೆ 30, ಇದರಲ್ಲಿ 30, ಇದರಲ್ಲಿ 30, ಇದರಲ್ಲಿ 15 ಮೂರ್ಲೆ 45 ನೋಡ್ರಿ. ಅಂಕಿಲಿ 30, 15ರಲ್ಲಿ 30, 5ರಲ್ಲಿ 30, 9ರಲ್ಲಿ 30, 3ರಲ್ಲಿ 30, ಎಲ್ಲದಕ್ಕೂ 45 ಇಟ್ಟು ಬಿಡ್ರಿ. ಎಷ್ಟು ಸರಳ ರೀತಿಯೊಳಗೆ ತಿಳಿಸ್ತಿರ್ತದೆ ನಾನು ನೋಡ್ರಿ. 45 ಇಟ್ರಿ. ಓಕೆ, ಇದರಲ್ಲೇ ಭಾಗಿಸ್ರಿ. ಎಷ್ಟು ಬಂತು? 3 3 ಎಂಟ್ಲೆ 24 ನೋಡಿ. 5 9ಲೆ 9 ಮೂರ್ಲೆ 27, 9 5ಲೆ 5 7ಲೆ 35, 3 15ಲೆ 15 ಎರಡ್ಲೆ 30. ಏನದ? ಏರಿಕೆ ಕ್ರಮ. ಏರಿಕೆ ಕ್ರಮದ ಸೂತ್ರ ಏನದ ಹೇಳ್ರಿ? ಏರಿಕೆ ಕ್ರಮ ಬರೋಬರಿ, ಏರಿಕೆ ಕ್ರಮ ಬರೋಬರಿ ಕ್ರಮ ಚಿಕ್ಕದಿಂದ ದೊಡ್ಡದು. ಚಿಕ್ಕದಿಂದ ದೊಡ್ಡದು ಅಂದರೆ ಚಿಕ್ಕದು ಅದಕ್ಕಿಂತ ಸ್ವಲ್ಪ ದೊಡ್ಡದು, ಅದಕ್ಕಿಂತಲೂ ಒಂದು ಸ್ವಲ್ಪ ದೊಡ್ಡದು. ಓಕೆ, ಬರೋಬರಿ. ಅತಿ ಚಿಕ್ಕ ಅಂಕಿ ಯಾವುದಿದ್ರಾಗ ಹುಡುಕ್ಯಾಡ್ರಿ. 24ದ ಮೂಲ ಭಿನ್ನ ರಾಶಿ ಏನದ? 8 15 ಅಂಶದ. ಇದನ್ನು ಗುರ್ತ ಮಾಡ್ರಿ. ಇದ್ರದ್ದು ಮುಗೀತು. ಆಮೇಲೆ ಇದಕ್ಕಿಂತಲೂ ಸ್ವಲ್ಪ ದೊಡ್ಡ ಅಂಕಿ ಯಾವುದು? 30 ಅದ. ಏನಿದದ? 27 ಅದ ಇಲ್ಲ? ಮುಖ್ಯ ಅಂಕಿ ಬರೀರಿ. 3 5 ಅಂಶ ಮೂಲ ಅಂಕಿ. ಇದು ಮುಗೀತು. ಇದಕ್ಕಿಂತ ಸ್ವಲ್ಪ ದೊಡ್ಡ ಅಂಕಿ ಯಾವುದು? ಇದಕ್ಕಿಂತ ಸ್ವಲ್ಪ ದೊಡ್ಡದಿದು 2 3 ಅಂಶ ಬರೀರಿ. ಇದು ಮುಗೀತು. ಇದು ಮುಗೀತು, ಇದು ಮುಗೀತು, ಇದು ಮುಗೀತು, ಇದು ಉಳಿತು.
35 ಎಲ್ಲಕ್ಕಿಂತಲೂ ದೊಡ್ಡದದ 7 9 ಮೂಲ ಭಿನ್ನ ರಾಶಿ. ಉತ್ತರ ಬರೋಬ್ಬರಿ ನೋಡ್ರಿ, ಸರಿಯಾಗಿ ತಿಳ್ಕೊರಿ. ಆಮೇಲೆ ಚಿನ್ನ ಹಾಕಿರಿ ಅಂತ ಕೇಳಿದ್ರೆ ನೀವೇನು ಮಾಡಬೇಕು, ಈ ಕಡೆ ಮಾಡಿ ಹಿಂಗೆ ಕೇಳಿದ್ದ ಅಂದ್ರೆ ಹಿಂಗೆ ಚಿನ್ನ ಹಾಕಿರ್ಬೇಕು. ಇಲ್ಲಿ ಆ ಚಿನ್ನ ಹಾಕಿರಿ, ಇದಕ್ಕೂ ಹಾಕಿರಿ, ಇದಕ್ಕೂ ಹಾಕಿರಿ. ಕೇಳಿಲ್ಲ ಏನು ಹಾಕ್ಲಿಕ್ಕೆ ಹೋಗ್ಬೇಡಿ. ನೋಡಿ, ಈಗ ಆಗಾಳಿಕೆಂತಲೇ ಹೆಚ್ಚು ತಿಳಿತಲ್ಲ ನಿಮಗೆ. ಈಗ ನಾ ಮುಂದಿನ ಮಾದರಿ ಹಾಕಿದಾಗ ನೀವು ಮಾಡ್ರಿ. ಆಮೇಲೆ ಭಾಳ ಟೈಪ್ ಕೇಳ್ತಾನೆ, ಇದ್ರಾಗ ಯಾವುದು ದೊಡ್ಡದು ಅಂತ ಕೇಳ್ತಾನೆ. ಇಲ್ಲೊಂದು ಪ್ರಶ್ನೆ ಬರ್ತದೆ, ಎಲ್ಲರೂ ಲಕ್ಷ ಕೊಟ್ಟು ಕೇಳಿ. ಏನು ಬರ್ತದಂದ್ರೆ 4 ಭಿನ್ನ ರಾಶಿಗಳನ್ನು ಕೊಡ್ತಾನೆ. ಕೊಟ್ಟು ಏನಾಗ ಇವುಗಳಲ್ಲಿ ಯಾವುದು ಅತಿ ದೊಡ್ಡದು ಅಂತ ಕೇಳ್ತಾನೆ. ಅವಾಗ ನೀವು ಇಷ್ಟೇ ಮಾಡ್ತಾರೆ, ಅತಿ ದೊಡ್ಡ ಅಂಕ ಯಾವ್ದು ಇದ್ರಾಗ? ಯಾವುದು? 35. 7 9 ದೊಡ್ಡದು ಹಾಕಿಬಿಟ್ರಿ ಮಾರ್ಕಸ್. ಅತಿ ಚಿಕ್ಕ ಭಿನ್ನ ರಾಶಿ ಯಾವುದು? ಅತಿ ಚಿಕ್ಕ ಅಂಕೆ ಯಾವುದು? 24. ಅಂದ್ರೆ ಇದ್ರ ಮೂಲ ಭಿನ್ನ ರಾಶಿ ಅದು 8 15 ಅಂಶ ಅತಿ ಚಿಕ್ಕದು. ನೋಡ್ರಿಲ್ಲ ಏನ್ ಪ್ರಶ್ನೆ ಕೇಳ್ತಾನ ಅದನ್ನ ಸರಿಯಾಗಿ ಅರ್ಥ ಮಾಡ್ಬೇಕು. ಮತ್ತೆ ಕಲಿಬೇಕನ್ನೋ ಭಾವನಾದಿಂದ ನೋಡ್ಬೇಕು. ಇದು ಹೆಂಗದಂದ್ರೆ ವಿಡಿಯೋ ಕ್ಲಾಸ್ ನಿಮ್ಗೆ 100% ಹೇಳ್ತಾನೋ. ಮನೆಯಾಗ ಸ್ವಲ್ಪ ಕಲ್ತವ್ರಿದ್ರೆ ಪರ್ಫೆಕ್ಟ್ ಕಲಿತೀರಿ ಈ ವಿಡಿಯೋದ. ಹುಡುಗರು ತಯಾರು ಮಾಡ್ಕೋಬೇಕು. ಇನ್ನು ತುಸದಿಂದ ಕಾಲ ಹಂಗೆ ಬರ್ತದೆ. ಈಗೆಲ್ಲ ಆನ್ಲೈನ್ ಮೇಲೆ ನಡೆದಾವ. ಈಗ ಎಂತೆಂಥ ಶಾಣ್ಯಾರು ವಿಡಿಯೋ ಮಾಡ್ಲಿಕ್ಕತ್ತಾರ ನೋಡ್ರಿ. ಅವರು ಎಂತೆಂಥ ಲೆಕ್ಕ ತಿಳಿಸ್ತಿರ್ತಾರೆ. 10th ಆದವ್ರಿಗೆ ಹೇಳ್ತಿರ್ತಾರೆ. ನಾವು ಬರೀ ಸಣ್ಣ ಸಾಲಿಗೆ ಹೇಳೋರು 7ನೇ ತನಕ. 10th ಆದವರು PUC ಅವರು ಎಷ್ಟು ಇಂಟೆಲಿಜೆಂಟ್ ಇದ್ದಾರೆ. ಈಗಿನ ಹುಡುಗರೇ ಭಾಳ ಶಾಣ್ಯ ಹುಡುಗರು. ಯಾಕಂದ್ರೆ ಎಲ್ಲ ಕಡೆ CET ಪಾಸ್ ಆಗಿರ್ತಾರೆ, ಎಲ್ಲ ಕೋಚಿಂಗ್ ತೊಗೊಂಡಿರ್ತಾರೆ. ಪ್ರತಿಯೊಬ್ಬರು ಟೀಚರ್ಗಳು ಈಗಿನವ್ರು ಭಾಳ ಶಾಣ್ಯರಿದ್ದಾರೆ. ಆದರೆ ವಿದ್ಯಾರ್ಥಿಗಳನ್ನು ತಯಾರು ಮಾಡಬೇಕು ಅನ್ನೋದೊಂದು ಛಲ ಜರ ಅವರಲ್ಲಿ ಹುಟ್ಟಿತ್ತು. ನೀವೆಲ್ಲರೂ ಉದ್ಧಾರ ಆದರೆ ಭಾರಿ ಇಂಟೆಲಿಜೆಂಟ್ ಹುಡುಗರು ನೋಡಿ ನಾ ವಿಡಿಯೋದಾಗ. ಭಾರಿ ಖುಷಿ ಅನ್ನಿಸ್ತದೆ. ನಾನು ಅವ್ರಂಗೆ ಆಗ್ಬೇಕಂತೂ ವಯಸ್ಸೇ ಮುಗೀತು. ಅವ್ರು ನೋಡಿ ಭಾರಿ ಖುಷಿ ಪಡ್ತೀನಿ. ಅಂಥ ವಿದ್ಯಾರ್ಥಿಗಳು ಇಂಥ ವಿಡಿಯೋಗಳನ್ನು ಮಾಡಿ ಎಲ್ಲ ವಿದ್ಯಾರ್ಥಿಗಳಿಗೆ ಹೆಲ್ಪ್ ಮಾಡ್ಲಿಕ್ಕತ್ತಾರ. ನೋಡ್ತನ್ನ ನೀವು ನೋಡ್ತೀರಿ, ಗೇಮ ಕಾಮಿಡಿ ಅಂಥವು ನೋಡಿದ್ರೆ ನೀವು ಉದ್ಧಾರ ಆಗೋದಿಲ್ಲ. ಎಂತೆಂಥ ಶಾಣೆ ಹುಡುಗರು ಗಣಿತಗಳನ್ನು ಮಾಡ್ತಿರ್ತಾರೆ ಯೂಟ್ಯೂಬ್ದಾಗ ನೋಡ್ರಿ. ನೀವು ನನಗಿಂತಲೂ ಶಾಣ್ಯರಾಗ್ತೀರಿ. ನಾವು ಮೊದಲು ನಾವು ಕಲಿಬೇಕು, ನಾವು ಶಾಣ್ಯರಾಗೋ ಪ್ರಯತ್ನ. ಈ ವಿಡಿಯೋದ ಮುಖ್ಯ ಉದ್ದೇಶ ಏನು? ರಗಡ್ ಮಂದಿ ಶಾಣ್ಯರಿದ್ದಾರೆ, ಶಾಲ್ಯಾಗ ಹೋಗಿ ಬಡ ಹಿಂಗೆ ತಿಳಿಸ್ತಿರ್ತಾರೆ, ನೋಡ್ಕೊತಿರ್ತಾರೆ ರಿಸಲ್ಟ್. ಆದರೆ ಮನೆ ಒಳಗೆ ಇದೊಂದು ಟ್ಯೂಷನ್ ಕ್ಲಾಸ್ ಟೈಪ್ ನೀವು ಉಪಯೋಗ ಮಾಡಿಕೊಡ್ರಿ. ನೋಡ್ರಿ ಎಷ್ಟು ಥಿಯರಿ ಅವ, ಇನ್ನು ಇದರಾಗೆ ಎಷ್ಟು ಸಿಸ್ಟಮ್ಗಳವ. ಇನ್ನು ನಿಮಗೆ ದಶಮಾಂಶ ಯಾವುದು ದೊಡ್ಡದು ಯಾವುದು ಚಿಕ್ಕದು ಇದು ಲಸ ಪದ್ಧತಿ ಮೇಲೆ ನೀವು ಕಂಡು ಹಿಡಿದ್ರಿ. ಆಮೇಲೆ ಶೇಕಡ ಪದ್ಧತಿ ಮೇಲೆ ಕಂಡು ಹಿಡಿಲಿಕ್ಕೆ ಬರ್ತದೆ. ಆಮೇಲೆ ದಶಮಾಂಶ ಮಾಡಿ ಕಂಡು ಹಿಡಿಲಿಕ್ಕೆ ಬರ್ತದೆ. ಎಲ್ಲ ಛೇದಗಳು 100ಕ್ಕೆ ಭಾಗ ಹೋಗ್ತಿದ್ವು ಅಂದರೆ ನೀವು ಶೇಕಡದ ಮೇಲೆ ನೀವು ದೊಡ್ಡದು ಸಣ್ಣದು ಕಂಡು ಹಿಡಿಯೋಂಥ ಉದಾಹರಣೆಗಳು ಬರ್ತಾವೆ ಮುಂದೆ. ಈ ಅನುಕ್ರಮ ನಂಬರ್ ನೀವು ಪೂರ್ತಿ ಅಭ್ಯಾಸ ಮಾಡಿದ್ರೆ ನವೋದಯ ಹೋಗ್ಬೋದು, ಸೈನಿಕ್ ಸ್ಕೂಲ್ ಹೋಗ್ಬೋದು, ದೊಡ್ಡ ದೊಡ್ಡ ಸ್ಕೂಲ್ ರೆಸಿಡೆನ್ಷಿಯಲ್ ಸ್ಕೂಲ್ಗಳಿಗೆ ಕಂಪ್ಲೀಟಾಗಿ ನೀವು ಪಾಸ್ ಆಗ್ತಿರಿದ್ರಾಗ ಏನು 100%. ನಿಮಗೆ ಈ ಕ್ಲಾಸದ ಬಗ್ಗೆ ನಿಮಗೂ ತಿಳಿತದೆ. ಅದು ಮನಸ್ಸು ಮಾಡಬೇಕು. ಮನ್ಯಾಗ ಕಲ್ತವ್ರು ಕಲ್ತು ಹುಡುಗರು ತಯಾರು ಮಾಡ್ಕೋಬೋದು. ನೋಡಿರಿ ಮುಂದಿನ ವಿಡಿಯೋ ನೋಡಿರಿ, ಮಾಡಿರಿ. ಈಗ ನಾ ಹಾಕಿದ ವಿಡಿಯೋನ ಇನ್ನೊಂದ್ಸಲ ರಿಪ್ಲೇ ಮಾಡಿ ಮುಂದಿನ ಉದಾಹರಣೆಗಳನ್ನು ನೀವೇ ಮಾಡಬೇಕು.